ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವ ಬಗ್ಗೆ ಗ್ರಾಮದ ಹಿರಿಯರು ಹಾಗೂ ಮಾಜಿ ಚೇರ್ಮನ್ ಪಟೇಲರು ಆದ ಶ್ರೀ ಪುಟ್ಟಸ್ವಾಮಿ ಅಪ್ಪ ಮತ್ತು ಶ್ರೀಮತಿ ಶಿವಮ್ಮ ದಂಪತಿಗಳು 50ನೇ ವರ್ಷದ ಗೋಲ್ಡನ್ ಜುಬ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ತಮ್ಮ ಮಕ್ಕಳಾದ ಶ್ರುತಿ ಮಹಾದೇವ್ ಮತ್ತು ಸಹೋದರರು ಕೂಡ ನಳ್ಳಿ ಗ್ರಾಮದಲ್ಲಿ ದಿನಾಂಕ 30/6/2024 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಗ್ರಾಮದ ಗೌಡರು ಶ್ರೀ ನಂದೀಶ್ ಅವರು ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು ಶ್ರೀ ಶಂಕರ್ ಅವರು, ಗ್ರಾಮದ ಯುವ ಮುಖಂಡ ಶ್ರೀ ಜಗದೀಶ್ ಅವರು, ಸಿದ್ದಪ್ಪ ಅವರು ಹಾಗೂ ಚಲನಚಿತ್ರ ನಿರ್ದೇಶಕರಾದ ವರುಣಾ ಮಹೇಶ್ ಅವರು ಇನ್ನು ಮುಂತಾದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. Hustleyo Kenya kawaii lai 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 Hustleyo Kenya kawaii Kabinet i short story Jongkini kishijur tepi Saya itu bat kendo teng teng Tangsi utrai por longjeng ya seng ತಂದೆ ಬಗ್ಗೆ ಒಂದೆರಡು ಹಿತನುಡಿಗಳನ್ನ ಹೇಳಬೇಕಾಗುತ್ತೆ ಸರ್. ನಮ್ಮ ತಂದೆ ನಮ್ಮ ತಂದೆಯವರು ಶ್ರೀಮಂತ್ ಪುರುಷೋತ್ತಮರು, ಮಾಜಿ ಚೇರ್ಮನ್, ಗ್ರಾಮದ ಗೌಡರು ಹಾಗೂ ಹಿರಿಯ ಮುಖಂಡರು ಹಾಗೂ ಇವತ್ತಿವರೆಗೆ ಒಂದು 86-87 ವರ್ಷ ವಯಸ್ಸಾಗಿದೆ. ನಮ್ಮ ತಾಯಿ ಶ್ರೀಮತಿ ಶಿವಮ್ಮನವರು, ಇವ್ರಿಗೆ ಹೆಚ್ಚು ಕಡಿಮೆ ಒಂದು 70 ವಯಸ್ಸಾಗಿದೆ. ಆಯಿತಾ, ಇವತ್ತು ನಮ್ಮ ತಂದೆ ಬಗ್ಗೆ ಹೇಳ್ಬೇಕಂತಂದರೆ ಗ್ರಾಮಕ್ಕೆ ಮಾದರಿಯಾಗಿ, ಮಕ್ಕಳಿಗೂ ಮಾದರಿಯಾಗಿ ಇವತ್ತು ನಮ್ಮ ಚಿಕ್ಕರಿಂದ ದೊಡ್ಡದ ಸಾಕಿ ಸಲಹೆ ಮಾಡಿ ಇವತ್ತು ನಮ್ಮ ಒಂದು ಬಿಸ್ನೆಸ್ಗೆ ಒಂದು ವ್ಯವಹಾರಿಕವಾಗಿ ಜನಸಂಪರ್ಕವಾಗಿ ಎಲ್ಲನೂ ತಿದ್ದಿ ಒಂದು ಹಂತಕ್ಕೆ ತಂದವ್ರೆ. ಒಂದು ಎರಡನೇ ದಿನ ಅಂತಂದರೆ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳು ತಗೊಂಡೋಗಿ ಅನಾಥಾಶ್ರಮ ಅಲ್ಲಿ ಇಲ್ಲಿ ಈ ಥರ ತಮ್ಮ ಒಂದು ಡೆವಲಪ್ಗೋಸ್ಕರ ಒಂದು ಹಣದ ವಿಚಾರಕ್ಕೆ ಅಲ್ಲಿ ಆಸ್ತಿ ಇದ್ದು ಒಂದು ಡೆವಲಪ್ಗೋಸ್ಕರ ಏನು ಮಾಡ್ತಾರೆ, ಇಂಗ್ಲೆಂಡು ಅದು ಇದು ಅಂತೆಲ್ಲ ಹೋಗಿ ತಂದೆ ತಾಯಿಗಳ ಅನಾಥಾಶ್ರಮಕ್ಕೆ ಬಿಡೋದು ಮಾಡೋದು ಮಟ್ಟದೆಲ್ಲ ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ಮುಖಾಂತರ ಕಳ್ಕೊಳ್ಳೋದೇನಂದರೆ ತಂದೆ ತಾಯಿಗಳನ್ನ ನೀವು ಏನಂತಂದರೆ ಇಲ್ಲಿ ಹತ್ತಿರದಲ್ಲಿ ಇಟ್ಕೊಂಡು ಅವ್ರನ್ನ ಇರೋ ತನಕ ನೀಟಾಗಿ ಅವ್ರನ್ನ ಪೋಷಣೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಖುಷಿ ಪಡಿಸ್ಕೊಂಡಿರಿ. ಅದು ತಮ್ಮಲ್ಲಿ ಕೇಳೋದೇನೆಂದರೆ ಇವತ್ತು ಸಂಪನ್ನ ಇವತ್ತು ಮಾಡ್ಬೋದು, ನಾಳೆ ಒಂದು ಸೆಕೆಂಡ್ರಿ. ಏನಂತಂದರೆ ತಂದೆ ತಾಯಿ ಹೋದ್ಮೇಲೆ ಪತ್ತೆ ಬರೋಲ್ಲ. ಹಾಗಾಗಿ ತಮ್ಮಲ್ಲಿ ಕೇಳೋದಂದರೆ ಇದೇ ಅಷ್ಟೇ, ತಂದೆ ತಾಯಿಗಳು ಎಲ್ಲೂ ಕಳಿಸ್ಬೇಡಿ, ಎಲ್ಲೂ ಮಾಡಿ ಅವ್ರು ನೀಟಾಗಿ ಲಾಲನೆ ಪಾಲನೆ ಮಾಡ್ಕೊಂಡು ನೋಡ್ಕೊಂಡು ಎಲ್ಲರಿಗೂ ಮಾದರಿಯಾಗಿರಿ ಅನ್ನೋದು ನಮ್ಮ ಒಂದು ಆಸೆ. ಸರಿ, ಓಕೆ, ಧನ್ಯವಾದಗಳು. ಸರಿ, ನಾನು ಅವ್ರಿಗೆ ಮೊಮ್ಮಗಳ ಗಂಡ ಗೌಡ್ರು ಪುಟ್ಟಸ್ವಾಮಪ್ಪ ಅಂತ ಕೂಡ್ನಳ್ಳಿಗೆ ಮಾಜಿ ಚೇರ್ಮನ್ ಅವರು. ಅವ್ರ ಮೊಮ್ಮಗಳ ಹಸ್ಬೆಂಡ್ ನಾನು. ಆ್ಯಕ್ಚುಲಿ ಅವ್ರು ನಮಗೆ ದೊಡ್ಡಪ್ಪ ಕೂಡ ಆಗಬೇಕು. ಮತ್ತು ನಿಮ್ಮ ಜೀವನದಲ್ಲಿ ಯಾವ ಥರ ಬೇರೆಯವ್ರಿಗೆ ಏನು ಮಾದರಿಯಾಗಿ ಇಲ್ಲ, ಆ್ಯಕ್ಚುಲಿ ನಾನು ತುಂಬ ಜನಗಳು ನೋಡಿರ್ಬೋದು, ಬಟ್ ಇವರು ನನಗೆ ತುಂಬ ಹತ್ತಿರದವರು ಮತ್ತು ತುಂಬ ಹಿರಿಯರು. ಊರಲ್ಲಿ ತುಂಬ ಸಮಸ್ಯೆಗಳು ಬಂದಾಗೆಲ್ಲ ಫೇಸ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರು. ಇವ್ರು ನೋಡಿ ನಾವು ನ್ಯೂ ಜನ್ರೇಷನ್ ಪೀಪಲ್ಸ್ ಏನಿದ್ದಾರೆ ಎಲ್ಲ ಕರಿಬೇಕಾಗಿ ತುಂಬ ಇದೆ. ಆ್ಯಕ್ಚುಲಿ ಅವರು ಇದೆಲ್ಲ ಒಂದೇ ಫ್ಯಾಮಿಲಿ. ಅವರು ಅವ್ರ ಏಜ್ಗೆ ಹೆಂಗಿರ್ತಾರೆ ಅಂದರೆ ಏಜ್ ಇರೋರಿಗೆ ಅವ್ರ ಲೆವೆಲಲ್ಲಿ ಇರ್ತಾರೆ, ಮಕ್ಕಳಾದಾಗ ಮಕ್ಕಳ ಥರ ಆಗ್ಬಿಡ್ತಾರೆ. ಸೊ ಅವರಿಂದ ನಾವು ಕಲಿಬೇಕಾಗಿರೋದು ಏನಂದರೆ ಫ್ರೀ ಮೈಂಡೆಡ್ ಅವರು. ಅಂದರೆ ಎಂಥ ಸಮಸ್ಯೆ ಬಂದ್ರೂ ತುಂಬ ಈಸಿಯಾಗಿ ಕೂಲಾಗಿ ಸಾಲ್ವ್ ಮಾಡ್ತಾರೆ. ಅವ್ರ ಲೈಫಲ್ಲಿ ತುಂಬ ಸಮಸ್ಯೆಗಳು ಬಂದಿದೆ. ಅವ್ರಿಗೆ 5 ಜನ ಗಂಡು ಮಕ್ಕಳಿದ್ದಾರೆ, ದೊಡ್ಡ ಫ್ಯಾಮಿಲಿ. ಸೊ ಮೊದಲನೇ ಮಗ ಗುರುಸ್ವಾಮಿ ಅಂತ, ಎರಡನೇವರು ರಾಜಣ್ಣ, ಮೂರನೇವರು ಕುಮಾರ್, ನಾಲ್ಕನೇವರು ಮಂಜುನಾಥ್, 5ನೇವರು ಮಾದೇವಪ್ಪ. ಸೊ 5 ಜನ ಮಕ್ಕಳನ್ನ ಅವರು ಚೆನ್ನಾಗಿ ನೋಡಿ, ಮಗಳು ಒಬ್ಳು ಚಂದ್ರಮ್ಮ ಅಂತ ಇದ್ರು. ಸೊ ಅವರು ತೀರ್ಕೊಬಿಟ್ರು. ಅವ್ರ ಮೊಮ್ಮಗಳು ಅವರೇ ಅವ್ರನ್ನ ಸಾಕಿ ಅಜ್ಜಿ ಶಿವಮ್ಮ ಅಂತ. ಸೊ ತುಂಬಿದ ಲೈಫು. ಆ ಲೈಫು ಪಡಿಬೇಕಾದ್ರೆ ಅಷ್ಟು ಈಸಿ ಅಲ್ಲ ಇವತ್ತಿನ ಕಾಲದಲ್ಲಿ. ಪಬ್ಲಿಕ್ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಏಜಲ್ಲೂ ಕೂಡ ಅವರು ತುಂಬ ಆಕ್ಟಿವ್ ಆಗಿದ್ದಾರೆ, ತುಂಬ ಸ್ಪೋರ್ಟಿವ್. ಎಂಥ ಸಮಸ್ಯೆ ಬಂದರೂ ತುಂಬ ಈಸಿಯಾಗಿ ತಗೊಂತಾರೆ. ಆಮೇಲೆ ಸುಮ್ಮನೆ ಕೂತ್ಕೋಬೇಕು, ಟೈಮ್ ಪಾಸ್ ಮಾಡಬೇಕು, ಕಿರಿಕಿರಿ ಮಾಡಬೇಕು ಆ ಥರ ಇಲ್ಲ. ಎಲ್ಲರ ಜೊತೆ ಬೆರೀತಾರೆ. ಆಮೇಲೆ ನಾನು ಹೈಲೈಟ್ ಆಗಬೇಕು ಆ ಥರ ಗುಣ ಏನಿಲ್ಲ. ತುಂಬ ಕಲಿಬೇಕಾಗಿರೋದು ತುಂಬ ಇದೆ. ಎಜುಕೇಟೆಡ್ಡು ಅಲ್ಲದೆ ಇದ್ರೂ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಅವ್ರನ್ನ ತುಂಬ ಪರ್ಫೆಕ್ಟ್ ಮಾಡಿದೆ. ಸೊ ಅವರಿಂದ ನಾವು ನ್ಯೂ ಏನೇ ಓದಿರೋದು ಸೆಕೆಂಡ್ರಿ, ಎಜುಕೇಷನ್ ಇಸ್ ಸೆಕೆಂಡ್ರಿ, ಬಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ತುಂಬ ಇದೆ ಅವ್ರಿಗೆ. ಅವ್ರು ನೋಡಿ ನಾವೆಲ್ಲ ತುಂಬ ಕಲಿಬೇಕು.
ಸೊ ನಾನಂತೂ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಕ್ಚುಲಿ ಕೆಲವ್ರನ್ನ ಫಾಲೋ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನಾನು. ಎಲ್ಲ ಒಂದ್ಸಲ ಕ್ಲಾಸ್ ಮಾಡಿಬಿಡಿಯಪ್ಪ ತಾತನಿಗೋಸ್ಕರ. ಹ್ಯಾಪಿ ಬರ್ಡೇ ಹೇಳಿ. ಅವರು ಇದ್ರದ್ದು ಅವರ ಇನಾಗ್ರೇಷನ್ ವಿಶೇಷ. ಇದು 50ನೇ ವಾರ. ಎಲ್ಲರಿಗೂ ತಕ್ಕಂತೆ ಬದುಕೋದಿದೆಯಲ್ಲ ಅದು ತುಂಬ ಕಷ್ಟ. ಸೊ ಅದನ್ನು ನಾವು ನೋಡಿ ಕಲಿಬೇಕಾಗ್ತದೆ. ನಮಗೆ ರೋಡ್ ಮಾಡಲ್ಲ ಆ್ಯಕ್ಚುಲಿ ಅದು. ಸರಿ ಸರಿ ಓಕೆ. ಯಾ ಯಾರು ಥ್ಯಾಂಕ್ ಯು. ಮಾತಾಡ್ತೀರಪ್ಪ? ನೀವು ಮಾತಾಡ್ತೀನಾ? ನಿಮ್ಮ ತಾತನ ಬಗ್ಗೆ ಹಾಕೊಡಿ ಹಾಂ. ಏನು ಓದ್ತಿದ್ಯಪ್ಪ? ನನೀಗ 8th ಸ್ಟ್ಯಾಂಡರ್ಡ್. ನಿಮ್ಮ ತಾತನ ಹೆಸರು ಹೇಳು. ನಿಮ್ಮ ತಾತ ಯಾರು, ಹೇಗೆ, ನಿಮ್ಮ ತಾತನ ಗುಣ ಹೇಗೆ, ಯಾವ ಥರ ನೋಡ್ಕೋತಾರೆ? ನಮ್ಮ ತಾತನ ಹೆಸರು ಪುಟ್ಟಸ್ವಾಮಪ್ಪ ಅಂತ. ನೋಡ್ಕೊಂಡು ಸೊ ನನಗೆ ತುಂಬಾ ಖುಷಿಯಾಗುತ್ತೆ ಅವರ ಮೊಮ್ಮಗಳಾಗಿ ಜ್ವರ ಹುಟ್ಟಿರೋದು. ಮಾತಾಡಿ. ಹಾಗೆ ಅವರು ಈ ಊರಲ್ಲಿ ನನಗೆ ರೆಸ್ಪೆಕ್ಟ್ ಇರೋದಕ್ಕೆ ಮೇನ್ ಕಾರಣ ಅವರೇ. ಯಾಕಂದರೆ ಎಲ್ಲರಿಗೂ ಒಂದು ರೋಲ್ ಮಾಡೆಲ್ ಆಗಿದ್ದಾರೆ. ಮತ್ತು ತುಂಬಾ ಪೇಷನ್ಸ್ ಇದೆ ಅವ್ರಿಗೆ. ಆ್ಯಂಡ್ ಅಜ್ಜಿನೂ ಅಷ್ಟೇ ತುಂಬಾ ಕೇರ್ ಮಾಡ್ತಾರೆ. ಇಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ನಾನು ತುಂಬಾ ಕಲಿತಿದ್ದೀನಿ, ಇಷ್ಟಪಡ್ತೀನಿ ಅಜ್ಜಿನ. ಅದೇ ರೀತಿ ಎಲ್ಲರಿಗೂ ಮೊಮ್ಮಕ್ಕಳನ್ನ ನೋಡ್ಕೊಳ್ಬೇಕಂತೇಳಿ ಎಲ್ಲರಿಗೂ ಒಂದು ಸಲಹೆ ಕೊಡಬೇಕು. ಎಲ್ಲ ಮೊಮ್ಮಕ್ಕಳು ಆ ತಾತಂದಿರನ್ನ ಬೇಜಾರು ಮಾಡೋದಿಲ್ಲ, ಅವ್ರ ಜೊತೆಲಿ ಆಟ ಆಡ್ಕೊಂಡು ಚೆನ್ನಾಗಿ ಬೆಳಿಬೇಕು, ಅವ್ರ ಜೊತೆಲಿ ಅವ್ರ ಆಶೀರ್ವಾದದಲ್ಲಿ ಚೆನ್ನಾಗಿ ಇರಬೇಕು ಅನ್ನೋದೇ ನಮ್ಮ ಆಸೆ ಅಂತೇಳಿ ಎಲ್ಲರಿಗೂ ಹೇಳಬೇಕು. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.